ಖಾಸಗಿ ಶಾಲೆಗಳ ಭರಾಟೆಗೆ ಸಿಲುಕಿದ ಸರ್ಕಾರಿ ಶಾಲೆ. ತಾನು ಓದಿದ ಶಾಲೆಗೆ ಉದ್ಧಾರಕ್ಕೆ ಬಂದ ಹಳೆ ವಿದ್ಯಾರ್ಥಿ. ಸರ್ಕಾರಿ ಶಾಲೆ ಉಳಿವಿಗೆ ಕೋಟಿ ಕೋಟಿ ಕೊಡುಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದಂಥ ಶಾಲೆಗೆ ಹೊಸ ರೂಪ. ಹೈಟೆಕ್ ಶಾಲೆ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ನೆರವು. ಮೈಸೂರಿನ ಲಕ್ಷ್ಮೀಪುರಂನ ಗಾಳಿ ಚೌಕದ ಬಳಿ ಇರುವಂಥ ಸರ್ಕಾರಿ ಶಾಲೆ ಉಳಿಸುವುದಕ್ಕೆ ಪಣ ತೊಟ್ಟ ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ 4 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಾಣದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಥರದ ಕೆಲಸ ಕಾರ್ಯಗಳಾಗಬೇಕು. ಹೈಟೆಕ್ ಶಾಲೆಗೆ ಆ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರೋದು ಹಳೆ ವಿದ್ಯಾರ್ಥಿಗಳು. ಎಲ್ಲ ಹಳೆ ವಿದ್ಯಾರ್ಥಿಗಳು ಇಷ್ಟು ಮೊತ್ತದ್ದು ಅಂತಲ್ಲ, ತಮ್ಮ ಕೈಯಲ್ಲಿ ಆಗೋ ಥರದ್ದು ಹೆಲ್ಪ್ ಮಾಡಿದ್ರೆ ನಾವು ಓದಿದಂಥ ಸರ್ಕಾರಿ ಶಾಲೆಗಳು ಉಳಿಯುತ್ತೆ, ಮಕ್ಕಳಿಗೆ ಅನುಕೂಲ ಆಗುತ್ತೆ. ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಎಂಬ ವ್ಯಕ್ತಿಯಿಂದ ದೇಣಿಗೆ ನೀಡಿದ್ದಾರೆ. ಅಮೇರಿಕದಲ್ಲಿ ಚಿಕಾಗೋದಲ್ಲಿ ಇವರೊಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಶಾಲೆಗೆ ಹಳೆ ವಿದ್ಯಾರ್ಥಿ ಆಗಿರೋದು ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅವರು 1958ರಲ್ಲಿ ಇದೇ ಶಾಲೆಯಲ್ಲಿ ಓದಿದ್ರಂತೆ. ಸಚ್ಚಿದಾನಂದ ಮೂರ್ತಿಯವರು ನಿರೀಕ್ಷಿತ ದಾಖಲಾತಿ ಇಲ್ಲದೆ ಮುಚ್ಚುವ ಹಂತಕ್ಕೆ ತಲುಪಿಟ್ಟಿತ್ತು ಗಾಡಿ ಚೌಕ ಶಾಲೆ. ಆ ಕಾರಣಕ್ಕಾಗಿ ಇದೀಗ ಹೈಟೆಕ್ ಮಾಡಬೇಕು, ಆಗ ಮಕ್ಕಳು ಬರ್ತಾರಲ್ಲ, ಆಗ ಸ್ಕೂಲ್ ಚೆನ್ನಾಗಿ ನಡೆಯುತ್ತಲ್ಲ ಅಂತ. ಉಚಿತ ಕಂಪ್ಯೂಟರು, ವಿಶಾಲ ಶಾಲಾ ಕೊಠಡಿ, ಗಾಳಿ ಬೆಳಕು ಇರುವಂಥ ಕೊಠಡಿಗಳ ನಿರ್ಮಾಣ, ಶಾಲಾ ಮುಖ್ಯೋಪಾಧ್ಯಾಯರ ಮನವಿಗೆ ಸ್ಪಂದಿಸಿದ ಹಳೆ ವಿದ್ಯಾರ್ಥಿ. ಈಗ ಖಾಸಗಿ ಶಾಲೆಯನ್ನು ನಾಚಿಸುವಂತಿದೆ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರಗಳು ಮುಂದಾಗಬೇಕು ಅಂತ ಸಂದೇಶವನ್ನು ಸಾರ್ತಾ ಇದೆ ಈ ಶಾಲೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಚಿಚ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ತಾನು ಓದಿದಂತಹ ಶಾಲೆ ಉಳಿಬೇಕು, ಜೊತೆಗೆ ಶತಮಾನವನ್ನು ಕಂಡಿರತಕ್ಕಂಥ ಆ ಒಂದು ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆ ಒಂದು ಶಾಲೆಯನ್ನು ಉಳಿಸಬೇಕು ಅನ್ನೋ ಒಂದು ಪ್ರೀತಿ ಹಳೆಯ ವಿದ್ಯಾರ್ಥಿಗೆ ಬಂದಂಥದ್ದು. ಹೀಗಾಗಿ ಆ ಒಂದು ಶಾಲೆಯನ್ನು ಉಳಿಸುವಂತಹ ಪ್ರಯತ್ನಕ್ಕೆ ಹಳೆಯ ವಿದ್ಯಾರ್ಥಿ ಮುಂದಾಗುವ ಮೂಲಕ ಖಾಸಗಿ ಶಾಲೆಗಳಿಗಿಂತಲೂ ಕೂಡ ಕಮ್ಮಿ ಇಲ್ಲದಂತಹ ರೀತಿಯಲ್ಲಿ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಹೈಟೆಕ್ ಶಾಲೆಯನ್ನು ನಿರ್ಮಾಣ ಮಾಡಿ ಹಳೆಯ ವಿದ್ಯಾರ್ಥಿ ತನ್ನ ಕೊಡುಗೆಯನ್ನ ನೀಡುವ ಮುಖಾಂತರ ಈ ಒಂದು ಶಾಲೆಯ ಉಳಿವಿಗೆ ಮುಂದಾಗಿರ್ತಕ್ಕಂಥದ್ದು. ಈಗ ನಾವು ಕಾಣ್ತಾ ಇರ್ಬೋದು, ಮೈಸೂರಿನ ನಂಜುಮಳಗೆಯ ಸಮೀಪ ಇರತಕ್ಕಂಥ, ಅಂದ್ರೆ ಗಾಡಿ ಚೌಕದ ಬಳಿ ಇರತಕ್ಕಂಥ ಸರ್ಕಾರಿ ವಿಭಜಿತ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಈ ಒಂದು ಶಾಲೆಯಲ್ಲಿ 1958ರಲ್ಲಿ ಸಚ್ಚಿದಾನಂದ ಮೂರ್ತಿ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ವ್ಯಾಸಂಗವನ್ನ ಮಾಡಿರ್ತಾರೆ. ಅವರು ಬೆಳೆದ ನಂತರ ಅಮೆರಿಕಾದ ಚಿಕಾಗೋ ಏನಿದೆ, ಆ ಒಂದು ವಿದೇಶದಲ್ಲಿ ಅವರು ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ತದನಂತರ ಅವರು ಓದಿದಂತಹ ಶಾಲೆ ಅಳಿವಿನಂಚಿನಲ್ಲಿದೆ, ದುಸ್ಥಿತಿಯಲ್ಲಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ತಕ್ಷಣ ಅವರು ತನ್ನ ಶಾಲೆ ಉಳಿಬೇಕು ಅಂತ ಹೇಳಿ ಸ್ವತಃ ಕೋಟ್ಯಾಂತರ ರೂಪಾಯಿಗಳನ್ನು ಇದಕ್ಕೆ ಕೊಡುಗೆಯಾಗಿ ನೀಡುವ ಮುಖಾಂತರ ಈ ಒಂದು ಶಾಲೆಯನ್ನು ಉಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಖಾಸಗಿ ಪ್ರೈವೇಟ್ ಶಾಲೆಗಳೇನಿದ್ದಾವೆ ಆ ಎಲ್ಲ ಸ್ಕೂಲ್ಗಳಿಗಿಂತಲೂ ಕೂಡ ಕಮ್ಮಿ ಇರಬಾರ್ದು, ಅದೇ ರೀತಿಯಲ್ಲಿ ಅದ್ಧೂರಿಯಾಗಿರಬೇಕು, ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಅವರು ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಹಳೆಯ ವಿದ್ಯಾರ್ಥಿ ಯಾರು, ಜೊತೆಗೆ ಅವರ ಈ ಒಂದು ಕೊಡುಗೆ ಬಗ್ಗೆ ಹೇಳೋದಾದ್ರೆ? ಸರ್, 1958ರಲ್ಲಿ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದಂಥವ್ರು ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅಂತ ಹೇಳಿ ಈಗ ಅಮೇರಿಕಾದ ಚಿಕಾಗೋ ನಗರದಲ್ಲಿ ನೆಲೆಸಿದ್ದಾರೆ. ಅವರು ಒಮ್ಮೆ ಈ ಮೈಸೂರಿಗೆ ಬಂದಾಗ ಏನೇ ಅದು ನಾವು ಬಾಲ್ಯದಲ್ಲಿ ಓದಂಥ ಶಾಲೆಗಳ ಕಡೆ ಹೋದರೆ ಒಂದು ಸ್ವಲ್ಪ ಆ ಕಡೆ ನೋಡುವ ಮನಸ್ಸು ಬರುತ್ತೆ. ಹಾಗಾಗಿ ಅವರು ನಾನು ಓದಿದ ಶಾಲೆ ಇದು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಶಾಲೆ ಅನ್ನೋದು ಮನಸ್ಸಿಗೆ ಬಂದಿದೆ. ಹಾಗಾಗಿ ಅವ್ರಿಗೂ ನನಗೂ ಸಂಪರ್ಕ ಸಿಕ್ತು. ನಾನು ಈ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಕೆಲಸದ ಮಕ್ಕಳು. ನಾವು ನಮ್ಮ ಸ್ವಂತ ಮಕ್ಕಳಿಗಿಂತ ನಾವು ಆ ಮಕ್ಕಳ ದೇವ್ರು ಕಾಣ್ತೀವಿ. ಆ ಮಕ್ಕಳಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಂಡು ಏನಾಗಬೇಕು ಅಂತ ಕೇಳಿದಾಗ ಮೂಲಭೂತ ಸೌಕರ್ಯಗಳ ಕಲ್ಪಿಸಬೇಕಾಗಿದೆ, ಹಾಗಾಗಿ ನೀವು ಕೈ ಜೋಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಂಡಾಗ ಅವರು ಆಯಿತು ಮಾಡೋಣ ಅಂತ ಹೇಳಿ ಪ್ರಾರಂಭದಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಶೌಚಾಲಯ, 24x7 ಕುಡಿಯುವ ನೀರು, ಗ್ರಂಥಾಲಯ, ಆಮೇಲೆ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸೋದು ಅಂತ ಆಯಿತು. ಅದಕ್ಕೆ ಬೇಕಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಕೊಠಡಿಗಳನ್ನು ನಿರ್ಮಾಣ ಮಾಡೋದು. ಅದಾದಮೇಲೆ ಮೇಲ್ಗಡೆ ಸಭಾಂಗಣ ನಿರ್ವಹಣೆ ಮಾಡೋಣ, ಮಕ್ಕಳನ್ನ ಒಂದೇ ಸರಿ ಕೂರಿಸ್ಕೊಂಡು ಎಲ್ಲ ಮಕ್ಕಳನ್ನು ಒಂದು ಕಡೆ ಏನಾದ್ರು ಒಂದು ಹೇಳ್ಕೊಡ್ಬೇಕು, ಏನಾದ್ರು ಸಭೆ ಸಮಾರಂಭಗಳು ಮಾಡಬೇಕು ಅಂದಾಗ ಅದಕ್ಕೆ ಸಭಾಂಗಣದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿದ್ದೀವಿ. ಅದಾದ ನಂತರ ಪ್ರತಿ ತರಗತಿಗೆ ಒಂದು ಸುಸಜ್ಜಿತವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು, ತರಗತಿಗೊಂದು ಕೊಠಡಿಯನ್ನು ಅನ್ನೋದನ್ನು ಅವ್ರ ಮನಸ್ಸಿಗೆ ತಂದಾಗ ಅವರು ಆಯಿತು ಮಾಡಿ ಅಂತ ಹೇಳಿದ್ದಾರೆ. ಪ್ರತಿ ಒಂದು ತರಗತಿಗೂ ಒಂದೊಂದು ಕೊಠಡಿಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಈ ಶೈಕ್ಷಣಿಕ ವರ್ಷ ಮುಗಿತಾ ಬಂದಿದೆ. ಮುಂದಿನ 2026-27ನೇ ಶೈಕ್ಷಣಿಕ ವರ್ಷದಿಂದ
LKG ಮತ್ತು UKG ಎರಡನ್ನೂ ಏಕಕಾಲದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಕೊಠಡಿಗಳ ನಿರ್ಮಾಣದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ, ಪೂರೈಸ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಅಡುಗೆ ಮನೆಯೂ ಬೇಕು ಅನ್ನೋದಾಯಿತು. ಆಮೇಲೆ ಹೆಣ್ಣುಮಕ್ಕಳ ಶೌಚಾಲಯ ಪ್ರತ್ಯೇಕವಾಗಿ ಬೇಕು, ಅದು ಹೈಟೆಕ್ ಆಗಿರಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಈ ಗಂಡು ಮಕ್ಕಳ ಶೌಚಾಲಯನೂ ಇದೆ. ಈ ಸಭಾಂಗಣದಲ್ಲೂ 4 ಶೌಚಾಲಯಗಳಿದೆ. ವೆಸ್ಟರ್ನ್ ಇದೆ, ಆಮೇಲೆ ಇಂಡಿಯನ್ ಶೌಚಾಲಯಗಳಿವೆ. ಈ 24 ಗಂಟೆ ಕುಡಿಯುವ ನೀರಿನ ಸೌಲಭ್ಯಗಳಿದೆ. ಮೂಲಭೂತ ಸೌಕರ್ಯಗಳ ಎಲ್ಲ ಏನು ಕಲ್ಪನೆ ಇದೆಯೋ ಎಲ್ಲವನ್ನು ಪೂರೈಸಿದ್ದೀವಿ ಸರ್. ಇನ್ನು ಮುಂದೆ ದಾಖಲಾತಿಯನ್ನು ಹೆಚ್ಚಿಸಿ ಈ ಶಾಲೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀವಿ. ಅದೇ ರೀತಿ ಆ ಕೆಲಸವನ್ನು ಪೂರೈಸ್ತೀವಿ ಸರ್. ಈ ಮೂಲಕ ಹಳೆ ವಿದ್ಯಾರ್ಥಿಗಳ ಈ ಒಂದು ಸೇವೆಯನ್ನು ನಾವು ಗಮನಿಸೋದಾದ್ರೆ ಸರ್ಕಾರಗಳು ಶಾಲೆಗಳನ್ನು ಉಳಿಸುವಂತಹ ಕೆಲಸ ಆಗಬೇಕಾಗಿದೆ.